ಎವ್ರಿವನ್. ಇದು ಛಾಯಾ ಅವರ ಅಫಿಷಿಯಲ್, ಅನುಪಲ್ಲವಿ ಅವರ ಅಫಿಷಿಯಲ್ ಚಾನಲ್ಗೆ ನಾವಿವತ್ತು ಎಂಟ್ರಿ ಕೊಟ್ಟಿದ್ದೀವಿ. ನೋಡ್ಬೋದು ಯಾರೆಲ್ಲ ಇದ್ದೀವಿ ಅಂತ. ಈ ಕಡೆ ರಮೇಶ್ ಅಣ್ಣ, ಈ ಕಡೆ ಛಾಯಾ ಅವರ ಅಮ್ಮ, ಛಾಯಾ ಅವರ ತಂಗಿ, ಛಾಯಾ ಅವರ ಕಸಿನು, ಛಾಯಾ ಅವರ ಇನ್ನೊಂದು ಕಸಿನು, ಮತ್ತೆ ಇದು ನಿಮ್ಗೆಲ್ರಿಗೂ ಗೊತ್ತು ಛಾಯಾ ಅಂತ, ಓಕೆನಾ. ಅಂಡ್ ಅವರಿಬ್ರು ಛಾಯಾ ಅವರ ಬಂಟ್ರು. ನಾವೆಲ್ಲರೂ ಇವತ್ತು ನಾನು ಯಾರು ಅಂತ ಹೇಳೋ ಅಗತ್ಯ ಇಲ್ಲ. ಬಾಲಿವುಡ್ ಸ್ಯಾಂಡಲ್ವುಡ್ ಕ್ರಿಸ್ಟೋಫರ್ ನಿಮ್ಗೆಲ್ಲರೂ ಗೊತ್ತಲ್ಲ, ಆಲ್ರೆಡಿ ನೋಡ್ತೀರಾ ಲಾಸ್ಟ್ ಬ್ಲಾಗ್ ಅಲ್ಲಿ. ಸೊ ನಮ್ಮ ಸೆಟ್ ಕ್ರಿಸ್ಟೋಫರ್ ಇವರು. ಹೌದು, ನನ್ನ ಇಂಟ್ರಡಕ್ಷನ್ ನಿಮ್ಗೆ ಯಾರಿಗೂ ಬೇಡ. ಲಾಸ್ಟ್ ಬ್ಲಾಗ್ ಅಲ್ಲೇ ನನ್ನ ಇಂಟ್ರಡಕ್ಷನ್ ಎಂಟೈರ್ ಛಾಯಾ ಅವರು ಛಾಯಾ ಅವ್ರು ಕೊಟ್ಟಿದ್ದಾರೆ. ಎನಿಹೌ ನಾವು ಇವತ್ತೆಲ್ಲರೂ ಕೂಡ ಗೋಸಾಯಿ ಘಾಟ್ಗೆ ಹೋಗ್ತಿದ್ದೀವಿ. ಅಲ್ಲಿ ಏನು ಸ್ಪೆಷಲ್ ಅಂತ ಅಂದರೆ ನಮ್ಮ ಸೀರಿಯಲಲ್ಲಿ ತುಂಬ ಟ್ವಿಸ್ಟ್ಗಳನ್ನ ಗೋಯಿಂಗ್ ಫಾರ್ವರ್ಡ್ ಕೊಡ್ತಿರ್ತೀವಿ. ಅಪ್ಕಮಿಂಗ್ ಎಲ್ಲ ಕೂಡ ಸ್ಯಾಟರ್ಡೆ ಸಂಡೇ ಏನು ಟೆಲಿಕಾಸ್ಟ್ ಆಗುತ್ತೆ, ಸ್ಯಾಟರ್ಡೆ ಸಂಡೇ ಏನೆಲ್ಲ ಟೆಲಿಕಾಸ್ಟ್ ಆಗುತ್ತೆ ಎಲ್ಲ ಬಂಪರ್ ಆಗಿರುತ್ತೆ ಆಡಿಯನ್ಸ್ಗೆ. ಎಲ್ಲರೂ ವಾಚ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡಿ. ಹಾಗೆ ಎಲ್ರಿಗೂ ಕೂಡ ಲೈಕ್ ನಮ್ಮ ಛಾಯಾ ಅವ್ರ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಛಾಯಾ ಅವ್ರ ಚಾನಲ್ನ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನೋ ತುಂಬಾ ದೊಡ್ಡದಿದೆ. ಮಹಾರಾಜ ಬ್ರ್ಯಾಂಡ್ಸ್ಗೆ ಬಂದು 25 ರೂಪಾಯಿ, 30 ರೂಪಾಯಿ, 80 ರೂಪಾಯಿ ತಗೊಂಡು ಇನ್ನು ಮಿಕ್ಕಿದ ರೂಪಾಯಿನ ಜೇಬ್ಗೆ ಹಾಕೊಂಡ್ಬಿಡೋಣ, ಸಿಕ್ಕೋಬಿಡುತ್ತೆ ಪಾಪ ಎಲ್ರಿಗೂ. ಗಜ್ಜು ಕೃತಿಕಾ ಶೇಣ್ ಅಂತ ಹೇಳಿದ್ದಾರೆ. ಒಂದು ನೂಡಲ್ಸ್, ಇಲ್ಲಿ ನಿಮ್ಮಿಬ್ಬರಿಗೆ ಬೇಗ ಬೇಗ ಒಂದು ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್. ಹೇಳಿದ ತಕ್ಷಣ ಜಡೆ ಎಲ್ಲ ಸರಿ. ಬಾ 3 ಜನ ಒಟ್ಟೊಟ್ಟಿಗೆ ಸರಿ ಮಾಡ್ಕೊತವ್ರೆ. ಊಟನೇ ಆಗೋಯ್ತು. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋದು. ಅಪ್ಪಿ ಬಾಯ್ ನೋಡು. ರೆಡಿನಾ? ರೆಡಿ. ಮಧ್ಯರಾತ್ರಿ ನಮ್ಮ ಸಿರಿ. ಚೆನ್ನಾಗಿ ಹೇಳ್ಕೊಂಡ್ ಕಡೆ. ಹಲೋ ಎವ್ರಿವನ್, ಇವತ್ತು ಡೇ 1 ಶೂಟಿಂಗಿಗೆ ಹೋಗ್ತಿದ್ದೀವಿ. ಡೇ 1 ಇನ್ ದ ಸೆನ್ಸ್ ಲೈಕ್ ಔಟ್ಡೋರಲ್ಲಿ. ನಾವು ಎಷ್ಟೊಂದು ದಿನ ಶೂಟ್ ಮಾಡಿದ್ದೀವಿ, ಓಕೆನಾ. ಲೈಕ್ ನೋಡೋಣ ಹೇಗಿರುತ್ತೆ ಅಂತ ಫುಲ್ ಎಕ್ಸೈಟೆಡ್ ಆಗಿದ್ದೀವಿ. ಇವಾಗೆಲ್ಲ ಎಲ್ಲರೂ ಮುಖನೂ ನೋಡ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ಆ ಕಡೆಯಿಂದ ಬರಬೇಕಾದ್ರೆ ಅಂತ ನೀವೇ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಅಷ್ಟು ಟ್ಯಾನ್ ಆಗಿರ್ತೀವಿ. ಓಕೆ, ನೀವು ಪ್ಲೀಸ್ ವಿಶ್ ಮಾಡಿ ನಮಗೆ. ಫಿಂಗರ್ ಕ್ರಾಸ್. ಥ್ಯಾಂಕ್ ಯು ಛಾಯಾ. ಏನ್ ಗೊತ್ತಾ, ಎಷ್ಟೊಂದು ಸಿನಿಮಾದಲ್ಲಿ ಈ ಜಾಗನ ನೋಡಿದ್ದೆ ನಾನು. ಚಿಕ್ಕ ವಯಸ್ಸಿಂದ ಪುಟಾಣಿ ಹುಡುಗಿನ ಈ ಜಾಗನ ನೋಡಿದ್ದೀನಿ. ಕ್ರಿಸ್ಟೋಫರ್ ನಾನು ಮಾತಾಡ್ತಾ ಇದ್ದೀನಿ ತಾನೆ. ಡೀಸೆಂಟ್ ಅಂತ ಅಲ್ಲ ನಮ್ಮ ಈ ಜಾಗನ ನಾನು ಸಿನಿಮಾಗಳಲ್ಲಿ ನೋಡಿದೆ. ಬಟ್ ಫಸ್ಟ್ ಟೈಮ್ ಆಸ್ ಅನ್ ಆರ್ಟಿಸ್ಟ್ ನಾನು ಈ ಜಾಗಕ್ಕೆ ಬರ್ತೇನೆ. ವರ್ಕ್ ಮಾಡಕ್ ಬಂದಿದ್ದೀರಾ, ಅದು ಖುಷಿ ಆಗ್ತಿರೋದು ನನಗೆ. ಕಮೆಂಟ್ ಮಾಡಿ ಯಾವ್ದಿದು ಪ್ಲೇಸ್ ಅಂತ. ಹಂಗೆ ನನ್ನ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಂದು ಎಲ್ಲ ಚಪ್ಪಲ್ ಹಾಕೊಂಡು ಖುಷಿ ಆಗ್ತಿದೆ ಗೊತ್ತಾ. ಈ ಜಾಗ ಎಲ್ಲ ನಾವು ಬರೀ ಟಿವಿಯಲ್ಲೇ ನೋಡ್ತಾ ಇದ್ದೀವಿ ಮಕ್ಕಳೆಲ್ಲ ಇದ್ದಾಗ. ಇವಾಗ ಈ ಜಾಗಕ್ಕೆ ಬಂದು ಶೂಟಿಂಗ್ ಮಾಡ್ತಾ ಇದ್ದೀನಿ. ಸಕ್ಕತ್ತಾಗಿದೆ. 3 ಗಂಟೆಗೆ ಎದ್ದು ರೆಡಿಯಾಗಿ ಬಂದು
ಬರೀ ಅನ್ಸರ್ಟನ್ ಲೈಫ್ ನಮ್ದು, ಆದ್ರೂ ಸರ್ಟನ್ ಲೈಫ್ ತರ ಲೀಡ್ ಮಾಡ್ಬೇಕು. ಒಳ ಇದೆ ಬಿದೋಗ್ಬಿಡು ಬಿದೋಗ್ಬಿಡು ಹಿಂಗೆ ಹೇಳ್ತೀನಿ. ಸಖತ್ ಜಾಗ ಇದು. ಎಷ್ಟು ಹಳೆ ಸಿನಿಮಾಗಳಲ್ಲಿ ನೋಡಿರಲ್ಲ ನಾವು. ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ ಕಣೆ ಅವರಿಗೆ. ಹಳೇ ಹಿಂಗೆಲ್ಲ ಹಿಂಗೆ ತೋರಿಸಿದ್ರೆ ಗೊತ್ತಾಗುತ್ತೆ. ಇವಾಗ ಗೊತ್ತಾಗಿರುತ್ತೆ ನಿಮ್ಗೆ ಇದು ಯಾವ ಜಾಗ ಅಂತ ಹೇಳಿ ಆಯ್ತಾ. ನನ್ನಿಂದ ಲೇಟ್ ಅದಲ್ಲ ಹೇಳು. ಹೌದು, ಛಾಯಾ ಅವ್ರಿಂದ ಲೇಟ್. ಒಂದ್ ನೋಡಿ ಗೈಸ್ ಇಲ್ಲಿ ಏನು ರೆಡಿ ಆಗಿಲ್ಲ, ನನ್ನಿಂದ ಡೌ ಮಾಡ್ತಾಳೆ. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವು 3 ಗಂಟೆಗೆ ಎದ್ದು ರೆಡಿಯಾಗಿ ಬಂದಿದ್ವಿ. ಆ್ಯಂಡ್ ಬೆಳಗ್ಗೆನೇ ಆ ವಾತಾವರಣ ತುಂಬಾ ಕಾಮಿಂಗ್ ಅನ್ನಿಸ್ತಾ ಇತ್ತು ನಮಗೆ. ಆ್ಯಂಡ್ ಇವ್ರು ಎಷ್ಟು ಚಂದ 2 ಕೊಡದಲ್ಲಿ ನೀರು ತಂದು ಸುರಿತಾಯಿದ್ರು. ಇದೆಲ್ಲ ನಾವು ಲೈಕ್ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ. ನಾನು ಇನ್ ಪರ್ಸನ್ ಯಾವತ್ತೂ ನೋಡಿರಲಿಲ್ಲ ಈ ಥರ ಅಲ್ಲಿಂದನೇ ನೀರು ತಂದು ಈ ಥರ ಸುರಿಯೋದು ದೇವರಿಗೆ. ತುಂಬ ಚೆನ್ನಾಗಿತ್ತು. ಆಮೇಲೆ ಲೈಕ್ ಅಭಿಷೇಕ ಮಾಡೋದು, ಪೂಜೆ ಎಲ್ಲ ಮುಗಿಸಿ ಶೂಟಿಂಗ್ ಶುರುವಾಯಿತು. ಆ್ಯಂಡ್ ಎಲ್ಲ ಪೊಲೈಟಾಗೆ ಹೋಗ್ತಾ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಆಲ್ಮೋಸ್ಟ್ ಒಂದು 8-9 ಗಂಟೆಗೆ ಸೂರ್ಯ ಬರೋಕ್ಕೆ ಶುರುವಾಗ್ಬಿಟ್ಟ. ಸಖತ್ ಬಿಸಿಲು ಹೊಡಿತಾ ಇತ್ತು. ಆ್ಯಂಡ್ ನಾವು ಬರೀ ಫಸ್ಟ್ ಡೇ ಮಾತ್ರ ಶೂಟಿಂಗ್ ಮಾಡಿದ್ವಿ. ಆ್ಯಂಡ್ ನಾನು ಭಾಗ್ಯ ಅಕ್ಕ ಇಬ್ಬರೂ ಬೆಳಗಾವಿಗೆ ಹೊರಟ್ಬಿಟ್ವಿ. ಬೆಳಗಾವಿಗೆ ಹೋಗಿ ಮತ್ತೆ ವಾಪಸ್ ಬಂದಿದ್ವಿ. ಈ 4 ಡೇಸ್ ನನಗೂ ಭಾಗ್ಯಕ್ಕಂಗೂ ತುಂಬ ಹೆಕ್ಟಿಕ್ ಆಗಿತ್ತು ಆ್ಯಂಡ್ ತುಂಬ ಒಂಥರ ಸ್ಟ್ರೆಸ್ಫುಲ್ ಆಗಿತ್ತು. ಬಟ್ ಸ್ಟಿಲ್ ಅದು ನಮ್ಮ ಪ್ರೊಫೆಷನ್, ನಾವು ತುಂಬ ಇಷ್ಟಪಟ್ಟು ಮಾಡೋವಂಥ ಕೆಲಸ. ಹಾಗಾಗಿ ನಮ್ಗೆ ಯಾವುದು ಕಷ್ಟ ಅಂತ ಅನ್ಸೋದಿಲ್ಲ. ಅನ್ಸಿದ್ರು ಆ ಕ್ಷಣಕ್ಕೆ ಮಾತ್ರ ಹೇಳ್ತೀವಿ ಅಷ್ಟೇ, ಬೇರೆ ಏನೂ ಇಲ್ಲ. ಆ್ಯಂಡ್ ಬೆಳಗಾವಿಂದ ನಾನು ಅಕ್ಕ ವಾಪಸ್ ಬಂದಾಗ ಒಂದು ಸ್ವಲ್ಪ ಫೇಸ್ ಮಾಡಿದ್ವಿ ಇಶ್ಯೂಸ್. ಆ್ಯಂಡ್ ನಂದು ಏನೋ ಜ್ಯುವೆಲ್ರಿ ಮಿಸ್ ಆಗಿತ್ತು. ಆ್ಯಂಡ್ ಎಲ್ಲದಕ್ಕಿಂತ ಮೇಜರ್ ಪ್ರಾಬ್ಲಮ್ ಕ್ಯಾಮ್ರಾದು. ನಾವು ಶಾರ್ಟ್ಸ್ ಏನು ತೆಗ್ದಿದ್ವಿ ಅದರಲ್ಲಿ ಏನೋ ಕೆಲವೊಂದು ಶಾರ್ಟ್ಸ್ ಲೈನ್ ಬಂದ್ಬಿಟ್ಟಿತ್ತಂದ್ರೆ, ಐ ಮೀನ್ ಲೈಕ್ 24 to 30 ಶಾರ್ಟ್ಸ್ ಏನೋ ಲೈನ್ಸ್ ಬಂದ್ಬಿಟ್ಟಿತ್ತಂತೆ. ಕೇಳಕ್ ನಮಗೆ ಒಂಥರ ಆಯಿತು. ಅವ್ರ ಕಷ್ಟದ ಮುಂದೆ ನಮ್ದೇನೂ ಅಲ್ಲ ಅಂತ ಅನಿಸ್ತು ಆ ಕ್ಷಣಕ್ಕೆ. ಜ್ಯುವೆಲ್ರಿ ತಾನೇ ಹೋದ್ರೆ ಹೋಯ್ತು ಅಂತ. ಆ್ಯಂಡ್ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಶೂಟಿಂಗ್ ಮಾಡಿರ್ತೀವಿ, ಒಂದೊಂದು ಶಾರ್ಟ್ಸ್ ತೆಗೆದಕ್ಕೂ ಎಷ್ಟು ಕಷ್ಟಪಟ್ಟಿರ್ತೀವಿ. ಅದ್ರ ಮಧ್ಯೆ ಕೆಲವೊಬ್ರು ಬಂದ್ಬಿಟ್ಟು ಕಮೆಂಟ್ ಹಾಕ್ತೀರಾ, ಚೆನ್ನಾಗಿಲ್ಲ, ಸ್ಟೋರಿ ಲೈನ್ ಇಲ್ಲ, ಅದಿಲ್ಲ ಇದಿಲ್ಲ, ಮುಗಿಸ್ಬಿಡಿ ಅಂತೆಲ್ಲ ಹೇಳ್ಬಿಡ್ತೀರಾ. ಅದು ನಮಗೆ ಮಾತ್ರನೇ ಗೊತ್ತಿರುತ್ತೆ ಆ ನೋವು ಏನು ಅಂತ ಅಂದ್ಬಿಟ್ಟು. ಅದು ಕೆಲವೊಬ್ರಿಗೆ ಅರ್ಥನೂ ಆಗೋದಿಲ್ಲ. ಬಟ್ ಕೆಲವೊಬ್ರು ತುಂಬ ಸೂಕ್ಷ್ಮ ಇದ್ದೀರಾ, ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡ್ತೀರಾ. ಅದು ನನಗೆ ಇಷ್ಟ ಆಯಿತು. ಆ್ಯಂಡ್ ವ್ಲಾಗ್ನ ನನಗೆ ಪೂರ್ತಿ ಕಂಪ್ಲೀಟ್ ಮಾಡೋಕೆ ಆಗಲಿಲ್ಲ. ಈ ವ್ಲಾಗ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಓಕೆ.